ಮಾತರ್ಮೇ ಮಾತರಿಶ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ನ ಸರ್ವಾಂತರಾತ್ಮನ್ನ ಜರ ಜರಯಿತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ ಊರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣ ಬೃಹತೀಂ ಶಾಶ್ವತೀಮಾಚುದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ ವಿಜಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಂ ಇಯಂ ಪ್ರಣತಿಮಾಲಿಕಾ. ನಾವು ಅನುಶಾಸನ ಪರ್ವದ 22ನೇ ಅಧ್ಯಾಯವನ್ನು ನಾವು ನೋಡಿದ್ವಿ. ಆ 22ನೇ ಅಧ್ಯಾಯದಲ್ಲಿ ಶ್ರೀಕೃಷ್ಣ ತಾನು ಸದಾಶಿವನನ್ನು ನೋಡಿದೆ ಅನ್ನೋದ್ರ ಬಗ್ಗೆ ನಿರೂಪಣೆ ಮಾಡ್ತಾ ಇದ್ದ. ಇದು ದೇವರ ಲೀಲೆ. ದೇವರು ಸದಾಶಿವನನ್ನು ಕೈಲಾಸಕ್ಕೆ ಹೋಗಿ ನೋಡಿದಾಗ ಏನು ಅನುಭವ ಆಯಿತು ನನಗೆ ಅನ್ನೋದನ್ನು ಹೇಳಿದ್ದು ಅಂತ. ಅವನ ಮಹಿಮೆಯನ್ನು ಕುರಿತು ನಾನು ಹೇಗೆ ಹೇಳಿದೆ ಅಂತ. ತಾನು ಏನು ಸ್ತೋತ್ರ ಮಾಡಿದೆ ಕೃಷ್ಣನ ಸದಾಶಿವನನ್ನು ಅನ್ನೋದನ್ನು ಕೃಷ್ಣ ಹೇಳಿದ. ಆಗ ಸದಾಶಿವ ಈ ರೀತಿ ಹೇಳಿದ ಅಂತ ಒಂದು ಮಾತು ಬರುತ್ತೆ. ಏನು? ವಿದ್ವನ್ ಕೃಷ್ಣ ಪರಾಭಕ್ತಿ ಅಸ್ಮಾಸು ತವ ಶತ್ರುಹನ್ ಕ್ರಿಯತಾಂ ಆತ್ಮನಶ್ರೇಯ ಪ್ರೀತಿರಿಹಿ ಪರಮಾತ್ವಯಿ ಅಂತ ಬರುತ್ತೆ. ವಿದ್ವನ್ ಎಲ್ಲವನ್ನೂ ತಿಳಿದ ಕೃಷ್ಣನೇ, ಅಸ್ಮಾಸು ನಮ್ಮಲ್ಲಿ ತವ ನಿನ್ನನ್ನ ಕುರಿತ ಪರಾಭಕ್ತಿ ವರ್ತತೆ, ಉತ್ಕಟವಾದ ಭಕ್ತಿ ಇದೆ. ಕ್ರಿಯತಾಂ ಆತ್ಮನ ಶ್ರೇಯ, ನಮಗೆ ಶ್ರೇಯಸ್ಸನ್ನು ನೀನು ಮಾಡು. ಪ್ರೀತಿರಿಹಿ ಪರಮಾತ್ವಯಿ, ನಿನ್ನಲ್ಲಿ ನನ್ನ ಪ್ರೀತಿ ಉತ್ಕಟವಾಗಿದೆ. ಮುಂದೆ ನೋಡಿ ಹೇಳೋದು, ವೃಣೀಶ್ವಚ ವರಾನ್ ಕೃಷ್ಣ ತವ ದಾತಾಸ್ಮಿ ಸತ್ತಮ ಬ್ರೂಹಿ ಯಾದವ ಶಾರ್ದೂಲ ಯಾನಿ ಹೆಚ್ಚಸಿ ದುರ್ಲಭಾನ್. ನಿನಗೆ ಯಾವ ವರ ಬೇಕು ಕೇಳು, ಅದನ್ನು ನಾನು ಕೊಡ್ತೇನೆ ಅಂತ. ಹೀಗೆ 22ನೇ ಅಧ್ಯಾಯ ಮುಗಿಯುತ್ತೆ. ಆಗ ದೇವರು ಹೇಳ್ತಾನೆ, ಪರಮಂ ಹರ್ಷಮಾಗಮ್ಯ ಭಗವಂತಮಥಾಬ್ರವಂ. ನಮಸ್ಕಾರ ಮಾಡಿದೆ ಶಿವನಿಗೆ, ನಮಸ್ಕಾರ ಮಾಡಿ ನುಡಿದೆ, ನನಗೆ ನಿನ್ನಿಂದ ಇಷ್ಟು ವರಗಳು ಬೇಕು. ಎಷ್ಟು? ಧರ್ಮೇ ದೃಢತ್ವಂ, ನಾನು ಧರ್ಮದಲ್ಲಿ ದೃಢವಾಗಿ ಇರಬೇಕು. ವಿಧಿ ಶತ್ರುಘಾತಂ, ಯುದ್ಧದಲ್ಲಿ ನಾನು ಗೆಲ್ಲಬೇಕು, ಶತ್ರುಗಳನ್ನು ಯಾವಾಗಲೂ ಗೆಲ್ಲಬೇಕು. ಯಶಸ್ತಥಾಗ್ರ್ಯಂ ಪರಮಂ ಬಲಂಚ, ಉತ್ಕಟವಾದ ಯಶಸ್ಸು ಬೇಕು, ಶ್ರೇಷ್ಠವಾದ ಬಲ ಬೇಕು. ಯೋಗ ಪ್ರಿಯತ್ವಂ, ನಾನು ಜ್ಞಾನಯೋಗ ಕರ್ಮಯೋಗ ಇವುಗಳನ್ನು ಪ್ರೀತಿಸುವಂತೆ ಆಗಬೇಕು. ಬುಧ ಸನ್ನಿಕರ್ಷಂ, ವಿದ್ವಾಂಸರ ಸನ್ನಿಕರ್ಷ ಬೇಕು. ವೃಣೇ ಸುತಾನಾಂ ಚ ಶತಂ ಶತಾನಿ, ಸಾವಿರಾರು ಜನ ಮಕ್ಕಳು ಬೇಕು. ಇದನ್ನು ಕೇಳಿದ್ದು ಯಾವಾಗ ನೋಡಿ, ಇದನ್ನು ಮಧ್ವಾಚಾರ್ಯರು ಮೋಹ ಅಂತಾರೆ. ಯಾಕೆ ಅಂದರೆ ಅವರು ಉಲ್ಲೇಖ ಕೂಡ ಕೊಡ್ತಾರೆ. ನಾನು ಮೋಹವನ್ನು ಉಂಟು ಮಾಡಬೇಕು ಅಂತ ಜನರಿಗೆ ನಿನ್ನ ಬಳಿ ವರ ಕೇಳ್ತೇನೆ ಅಂತ ಮೊದಲೇ ಹೇಳ್ಬಿಟ್ಟಿದ್ರಂತೆ. ಸದಾಶಿವ ಆಯಿತು ಅಂತ ಹೇಳಿದ್ದ. ತ್ವಾಮಾರಾಧ್ಯ ತಥಾ ಶಂಭೋ ಗ್ರಹಿಷ್ಯಾಮಿ ವರಂ ಸದಾ.
ನಿನ್ನನ್ನ ಆರಾಧನೆ ಮಾಡಿ ವರವನ್ನ ಪಡೆದಂತೆ ನಟಿಸ್ತೇನೆ. ನೀನೇನ್ ಮಾಡಬೇಕು? ತ್ವಂಚರುದ್ರ ಮಹಾಬಾಹೋ ಮೋಹಶಾಸ್ತ್ರಾಣಿ ಕಾರಯ. ನೀನು ವಾಮದೇವ ಮೊದಲಾದವರ ಮೂಲಕ ಮೋಹಶಾಸ್ತ್ರವನ್ನು ರಚಿಸು. ಇದೆಲ್ಲ ಬೇರೆ ಬೇರೆ ಪುರಾಣಗಳಲ್ಲಿ ಇರುವಂಥದ್ದು. ಮಧ್ವಾಚಾರ್ಯರೇ ಈ ಮೋಹನ ಅನ್ನುವ ಒಂದು ಕಾನ್ಸೆಪ್ಟ್ ಅನ್ನ ಜಗತ್ತಿಗೆ ಕೊಟ್ಟಿದ್ದು ಅಂತ ಬಹಳ ಜನ ಅಂದುಕೋತಾರೆ. ಆದರೆ ಪುರಾಣದಲ್ಲಿ ಇದೆ. ಅಲ್ಲ, ಪುರಾಣವನ್ನೇ ಅಪ್ರಮಾಣ ಅಂತೀವಿ. ನಮಗೆ ಮಹಾಭಾರತದಿಂದಲೇ ಸಪೋರ್ಟ್ ಸಿಗತ್ತಾ ಇದಕ್ಕೆ? ಯಾಕೆಂದ್ರೆ ಪೌರಾಣಿಕ ಮಾತುಗಳ ಹಿನ್ನೆಲೆಯಲ್ಲಿ ಅರಳಿದ ಮತ ಮಧ್ವಮತ ಅಂತ ಬಹಳ ಜನ ಹೇಳ್ತಾರೆ. ಭಕ್ತಿಯಿಂದ ಅರಳಿದ ಮತ, ಪೌರಾಣಿಕ ಹಿನ್ನೆಲೆಯಲ್ಲಿ ಅರಳಿದ ಮತ, ಅದು ವೇದಕ್ಕೆ ಸಮ್ಮತ ಆಗಿರಬೇಕು ಅಂತ ಇಲ್ಲ ಅಂತ ಬಹಳ ಜನರ ಒಂದು ಕನ್ಕ್ಲೂಷನ್. ನೀವು ಯಾವುದೇ ಪುಸ್ತಕಗಳನ್ನ ಪ್ರಾಚೀನ ಭಾರತದ ಬಗ್ಗೆ ಬರೆದದ್ದನ್ನು ನೀವು ನೋಡಿದರೆ, ಅವರು ಬೇರೆಯವರಾಗಿದ್ದರೆ, ನಾವು ಬರೆಯೋದೇ ಇಲ್ಲ ಬಿಡಿ, ನಾವೆಲ್ಲ ದರ್ಶನಗಳ ಬಗ್ಗೆ ಬರೆಯೋದೇ ಇಲ್ಲ. ಮಧ್ವಾಚಾರ್ಯರ ಮತಾನುಯಾಯಿಗಳೇನಿದ್ದಾರೆ ಎಲ್ಲ ದರ್ಶನದ ಬಗ್ಗೆ ವ್ಯಾಪಕವಾದ ಒಂದು ನೋಟವನ್ನೇ ಕೊಡೋದಿಲ್ಲ. ಅದರಿಂದಾಗಿ ನಾವು ಬರೆಯೋ ಪ್ರಸಕ್ತಿಯೇ ಇಲ್ಲ. ಬರೆದ್ರೂ ಏನು ಬರಿಬೇಕು ಅಂತ ಗೊತ್ತಾಗೋದಿಲ್ಲ. ಅದು ಬೇರೆ. ಏಕೆಂದರೆ ಎಲ್ಲರಿಗೂ ಅಪೀಲಿಂಗ್ ಆಗೋ ಹಾಗೆ ಬರೆಯೋದೇನು ಬರೋಲ್ಲ ನಮ್ಮವರಿಗೆ, ನಮ್ಮ ವಿದ್ವಾಂಸರಿಗೆ. ಅವರು ಬರೆದಿರೋದು ಸದ್ಯ ಸಂಸ್ಕೃತ ಭಾಷೆ, ಕನ್ನಡ ವಿಭಕ್ತಿ ಮಾತ್ರ ಇರುತ್ತೆ. ಇರಲಿ, ಅದರಲ್ಲಿ ಅವ್ರು ಬರೆಯೋದೇ ಇಲ್ಲ. ಇನ್ನು ಮಧ್ವಾಚಾರ್ಯರ ಸಂಸ್ಕೃತ ಗ್ರಂಥವನ್ನು ನೋಡಿದರೆ ಮೋಹ ಅಂತನ್ನುವ ಕಾನ್ಸೆಪ್ಟನ್ನು ಇವರು ಹೇಳಿದ್ರು ಅನ್ನೋದು. ಆದರೆ ಮಹಾಭಾರತದ ಒಳಗಿನಿಂದಲೇ ಒಂದು ಅನಾಲಿಸಿಸ್ ಅನ್ನು ತರಬೇಕು ನಾವು. ನೋಡಿ, ಆದಿಪರ್ವ 135ನೇ ಅಧ್ಯಾಯದಲ್ಲಿ ಕೃಷ್ಣನ ಯಾವ ಯಾವ ವಯಸ್ಸಿನಲ್ಲಿ ಏನೇನು ಘಟನೆಗಳಾಯಿತು ಅನ್ನೋದನ್ನು ಹೇಳಿದ್ದಾರೆ. ಸುಮಾರು ಕೃಷ್ಣ 25ನೇ ವಯಸ್ಸಿನಲ್ಲಿ, 26ನೇ ವಯಸ್ಸಿನಲ್ಲಿ ಪ್ರದ್ಯುಮ್ನ ಹುಟ್ಟಿದ್ದು. ಕೃಷ್ಣ 26ನೇ ವಯಸ್ಸಿನಲ್ಲಿ ಪ್ರದ್ಯುಮ್ನನ್ನು ಪಡೆದ. ಆಮೇಲೆ ಅವನು ಶಂಬರಾಸುರನ ಹತ್ತಿರ ಹೋದ. 4 ವರ್ಷಗಳಲ್ಲಿ ಬೆಳೆದು ದೊಡ್ಡವನಾಗಿ ಶಂಬರಾಸುರನನ್ನು ಕೊಂದ, ಬಂದ. ಉಳಿದವರದ್ದು ಎಲ್ಲ ಮಕ್ಕಳಾಗ್ಲಿಕ್ಕೆ ಶುರು ಆಯಿತು. ಪ್ರತಿಯೊಬ್ಬರಲ್ಲೂ 10 ಜನ ಗಂಡು ಮಕ್ಕಳು, ಒಬ್ಬಳು ಹೆಣ್ಣು ಮಗಳು, 11 ಜನ ಮಕ್ಕಳು. 11 × 16,108 ಲೆಕ್ಕ ಮಾಡಿದ್ರೆ ಎಷ್ಟು ಜನ ಆಗಬೇಕೋ ಅಷ್ಟು ಜನ ಮಕ್ಕಳು. ಸರಿ, 16,108 ಮಂದಿಯನ್ನು ಮದುವೆ ಆಗಿದ್ದು ಯಾವಾಗ? ಅವನು 41ನೇ ವಯಸ್ಸಿನಲ್ಲಿ. ಇಲ್ಲಿಗೆ ಬಂದಿರೋದು ಯಾವಾಗ? ಅವನು ಪಾಂಡವರು ಕಾಡಿಗೆ ಹೋದಾಗ ಎಷ್ಟು ವಯಸ್ಸು? 59 ವಯಸ್ಸು. 59 ಧರ್ಮರಾಜನಿಗೆ, 58 ಭೀಮಸೇನಿಗೆ, ಆಮೇಲೆ 58 ಧರ್ಮರಾಜನಿಗೆ, ಅರ್ಜುನನಿಗೆ 57, 58, 59. ಅವರು ಕಾಡಿಗೆ ಹೋದ ಮೇಲೆ ಸರಿಸುಮಾರು 11ನೇ ವರ್ಷಕ್ಕೋ 10ನೇ ವರ್ಷಕ್ಕೋ ಇವನು ಹೋಗಿರೋದು. 12 ವರ್ಷ ಕಾಡಿನಲ್ಲಿ ವನವಾಸ, ಅವಾಗ ಹೋಗಿರೋದು. ಅವಾಗ ಇವನಿಗೆ ಎಷ್ಟು ವಯಸ್ಸು? ಆಲ್ಮೋಸ್ಟ್ 68, 68ಕ್ಕೆ ಹೋಗಿದ್ದಾನೆ. ಯಾಕೆಂದರೆ 70ನೇ ವಯಸ್ಸಿನಲ್ಲಿ ಯುದ್ಧ ಮಾಡಿದ್ದು. 68ನೇ ವಯಸ್ಸಿಗೆ ಹೋಗಿ ನನಗೆ ಧರ್ಮದಲ್ಲಿ ಶ್ರದ್ಧೆ ಕೊಡು, ಯುದ್ಧದಲ್ಲಿ ಗೆಲ್ಲಬೇಕು. 70ನೇ ವಯಸ್ಸಾದ್ಮೇಲೆ ನಿಮ್ಗೊಂದು ತಮಾಷೆ ಗೊತ್ತಾ? 68ನೇ ವಯಸ್ಸಲ್ಲೇ ಕಡೆ ಯುದ್ಧ ಮಾಡಿದ್ದವನು. ಅವಾಗ ಹೋಗ್ಬಿಟ್ಟು ನನಗೆ ಯುದ್ಧದಲ್ಲಿ ಅಜೇಯತ್ವ ವರ ಕೊಡೋದ್ರೆ ಇಲ್ಲಿ ತನಕ ಗೆದ್ದಿದ್ದು ಎಲ್ಲಿಂದ ಅಲ್ವೇ? ಆಮೇಲೆ ನನಗೆ ಯಶಸ್ಸು ಕೊಡು, ಅಲ್ಲ
68ನೇ ವಯಸ್ಸಿನಲ್ಲಿ ಬರೋದಷ್ಟು ಕೀರ್ತಿ ಉಳಿದ ಸಮಯದಲ್ಲಿ ಬಂದ್ಬಿಡತ್ತಾ? ಉಳಿದ 30 ವರ್ಷಗಳಲ್ಲಿ ಬಂದ್ಬಿಡತ್ತಾ? ಆಮೇಲೆ ಪರಮಂ ಬಲಂಚ, ಇನ್ನು ಯುದ್ಧನೇ ಮಾಡಲ್ಲ ಮುಂದೆ, ಪರಮ ಬಲ ಏನು ಕೇಳೋದು? ಯೋಗ ಪ್ರಿಯತ್ವಂ ಅಂತೆ. ಕೃಷ್ಣನಿಗೆ ಕೃಷ್ಣ ಮೊದಲೇನೆ ಎಲ್ಲರಿಗೂ ಉಪದೇಶ ಮಾಡಿದ್ದ ಅಂತ ಸ್ಪಷ್ಟ ಆಯ್ತಾ. ಯೋಗ ಪ್ರಿಯತ್ವ ಏನು ಕೊಡೋದು? ಬುಧ ಸನ್ನಿಕರ್ಷಂ ಅಂತೆ. ಏನು ಉದ್ಧವ ಅವರೆಲ್ಲ ಏನು ವಿದ್ವಾಂಸರೇ ಆಗಿರ್ಲಿಲ್ವಾ ಯಾರು? ಇದು ಮೋಹಕ್ಕಾಗಿ ಅಂತನ್ನೋದು ಇದರಿಂದ ಸಿದ್ಧ. ಮಹಾಭಾರತದ ಒಳಗಣ ಸಾಕ್ಷ್ಯಾಧಾರಗಳಿಂದಲೇ ಸಿದ್ಧ. ಮತ್ತಾವ ಕನ್ಕ್ಲೂಷನ್ಗೆ ಬರಬೇಕು? ಮಧ್ವಾಚಾರ್ಯರು ಹೇಳಿದ ರೀತಿಯಲ್ಲೇ ಬರಬೇಕು. ಒಂದೋ ಮಹಾಭಾರತವು ಸುಮ್ಮನೆ ಕಥನ ಕಣಯ್ಯ, ಅದೇನು ಇತಿಹಾಸ ಏನಲ್ಲ, ವೇದಾಂತವನ್ನು ನಾವು ಒಪ್ಕೊಳ್ಳೋದಿಲ್ಲ. ಇಡೀ ಭಾರತೀಯ ಸಂಸ್ಕೃತಿಯ ಮೂಲಾಧಾರವಾಗಿರುವ ಇದೇ ಇಲ್ಲ. ಮೂಲಾಧಾರವಾಗಿರುವ ಮಹಾಭಾರತ ರಾಮಾಯಣಗಳ ಬಗ್ಗೆನೇ ನಾವೀ ನಿಲುವು ತಳೆದ್ರೆ ಇದೇನದು ಅಂತ. ಹಾಗಾದರೆ ಇಲ್ಲಿ ಆರಂಭದಲ್ಲಿ ಜಾಂಬವತಿ ಕಳಿಸಿದ್ಲು ಅಂತ ಇದೆ. ಹೌದು, ಪುರುಷ ವ್ಯತ್ಯಾಸ ರುಕ್ಮಿಣಿ ಹೇಳಿದ್ದು. ಯಾಕೆ ಪುರುಷ ವ್ಯತ್ಯಾಸ ಮಾಡಬೇಕು? ಒಂದು ತತ್ವವನ್ನು ತಿಳಿಸ್ಬೇಕಿದೆ. ಸ್ಕಂದ ಮತ್ತೆ ಪ್ರದ್ಯುಮ್ನ ಇಬ್ಬರು ಒಂದೇ ಕಕ್ಷೆಯವರು ಅಂತ, ಇಬ್ಬರು ಒಬ್ಬರೇ ಅನ್ನೋದನ್ನು ಹೇಳಬೇಕಿದೆ. ಹೀಗಾಗಿ ಜಾಂಬವತಿ ಮತ್ತೆ ರುಕ್ಮಿಣಿಯರ ಪುರುಷ ವ್ಯತ್ಯಾಸವನ್ನ ಮಾಡಿದ್ದು. ಇದನ್ನ ಕಾಲಕ್ರಮದಲ್ಲಿ ನಿರೂಪಣೆ ಮಾಡಬೇಕಾದಾಗ ಮಧ್ವಾಚಾರ್ಯರು ಕೃಷ್ಣನ 67-68ನೇ ವಯಸ್ಸಿನಲ್ಲಿ ಆಗಿದ್ದು ಅಂತ. 68ನೇ ವಯಸ್ಸು ತಪ್ಪಿದ್ರೆ 69ರಲ್ಲಿ ಲಾಸ್ಟ್ ಯುದ್ಧ ಏಕಲವ್ಯ ಮತ್ತು ಪೌಂಡ್ರಕನನ್ನು ಹೊಡೆದಾಕ್ತಾನೆ ದೇವರು. ಪೌಂಡ್ರಕ ವಾಸುದೇವ ಮತ್ತು ಏಕಲವ್ಯ ಸಾಯೋದು ಅವಾಗ. ಕೃಷ್ಣನೇ ಸಾಯಿಸೋದು. ಅವರು ಪಾಂಡವರು ಕಾಡಿನಲ್ಲಿರ್ತಾರೆ. ಕಡೆ ಯುದ್ಧ ಒಂದು. ಆದರೆ ಕಾಶ್ಮೀರದ ರಾಜತರಂಗಿಣಿಯ ಪ್ರಕಾರ ಕಡೇ ಯುದ್ಧ ಕಾಶ್ಮೀರದ ರಾಜನ ಮೇಲೆ. ಅವನ ಹೆಂಡತಿಯನ್ನ ರಾಣಿಯಾಗಿ ಮಾಡಿದ ಮೊದಲ ರಾಣಿ, ಪಟ್ಟಾಭಿಷಿಕ್ತಳಾದ ಮೊದಲ ರಾಣಿ. ಮೊದಲು ಅವನು ಆ ಕ್ರಾಂತಿ ಅಂತ ಇವತ್ತೇನು ಹೇಳ್ತಾರಲ್ಲ, ಆ ಮಾರ್ಪಾಟು ಮಾಡಿದ ಅವನು. ಹೆಣ್ಣು ಮಕ್ಕಳನ್ನು ಮೊದಲು ರಾಣಿಯಾಗಿ ಮಾಡಿದ್ದು ಕೃಷ್ಣ. ಇದು ಒಳಗಡೆಯಿಂದಲೇ ಸಿಗುವಂಥದ್ದು. ಆಚೆ ಈಚೆ ನೋಡಿದಾಗ ಮತ್ತೇನು ಹೇಳಬೇಕು? ಪುರುಷ ವ್ಯತ್ಯಾಸ, ಮೋಹ, ಈ ಎರಡು ಕನ್ಕ್ಲೂಷನ್ಗೆ ಬರಬೇಕು ನೀವು, ಬೇರೆ ದಾರಿ ಇಲ್ಲ. ಅದರಿಂದಾಗಿ ಶತಾನಿ ಲಕ್ಷಾಂತರ ಮಕ್ಕಳನ್ನ ಕೊಡು ಅಂದ್ರೆ ಈಗಾಗಲೇ ಪಡ್ಕೊಂಡ್ಬಿಟ್ಟಿದ್ದಾನೆ, ಇನ್ನೇನು ಕೊಡೋದು? 68ನೇ ವಯಸ್ಸಿಗಾಗಿ ಒಳಗಾಗಿ ಎಲ್ಲ ಪಡೆದಾಗಿತ್ತು. ಈ ಹಿನ್ನೆಲೆಯಲ್ಲಿ ಪುರುಷ ವ್ಯತ್ಯಾಸ ಮತ್ತೆ ಮೋಹ, ಈ ಎರಡನ್ನು ನೀವೇ ಹೇಳಲೇಬೇಕು, ಅನಿವಾರ್ಯ. ಏವಮಸ್ತಿ ತದ್ವಾಕ್ಯಂ ಮಯೋಕ್ತಃ ಪ್ರಾಹ ಶಂಕರ. ಆಯಿತು ಅಂದಂತೆ ಕೃಷ್ಣ ಹೇಳೋದು, ನಾನು ಈ ರೀತಿ ಕೇಳಿದೆ, ಶಂಕರ ಆಯಿತು ಅಂದ. ಆಮೇಲೆ ಎಲ್ಲ ಜಗತ್ತಿನ ತಾಯಿಯಾಗಿರುವ ಉವಾಚ ಮಾಂ ಪ್ರಣಿಹಿತ ಶರ್ವಾಣಿ ತಪಸಾಂ ನಿಧಿ. ಶರ್ವಾಣಿ, ಶರ್ವ ಅಂದರೆ ರುದ್ರ, ಶರ್ವಾಣಿ ಅಂದರೆ ರುದ್ರಪತ್ನಿ. ರುದ್ರಪತ್ನಿಯಾಗಿರುವ ಪಾರ್ವತಿಯು ಉವಾಚ ನುಡಿದಳು, ದತ್ತೋ ಭಗವತಾ ಪುತ್ರ ಸಾಂಬೋ ನಾಮ ತದಾ ನಘ ಮತ್ತೋ ಹೃಷ್ಟೋ ವರಾನಿಷ್ಟಾನ್ ಗೃಹಾಣತ್ವಂ ದದಾಮಿತೇ. ಆಗ ಪಾರ್ವತಿ ಹೇಳಿದ್ಲು, ಆಯಿತು ನಾನು ಕೊಟ್ಟಿದ್ದೀನಿ ನಿನಗೆ ವರವನ್ನ, ನನ್ನಿಂದೇನು ವರ ಬೇಕು ಕೇಳು ಅಂತ. ಆಗ ದೇವರು ಕೇಳಿದಂತೆ, ದ್ವಿಜೇಶ್ವಕೋಪಂ ಪಿತೃತ ಪ್ರತಾದಂ ಶತಂ ಸ್ತೋಮಾನ್ ಉಪಭೋಗಂ ಪರಂಚ ಕುಲೇ ಪ್ರೀತಿಂ ಮಾತೃತಶ್ಚ ಪ್ರತಾದಂ ಶಮಪ್ರಾಪ್ತಿಂ ಪ್ರವೃಣೇ ಚಾಪಿ ದೇವಿ.
ನಾನು ಬ್ರಾಹ್ಮಣರಲ್ಲಿ ಕೋಪಗೊಳ್ಳದಂತೆ ಮಾಡು. ಬ್ರಾಹ್ಮಣರು ಬೇಗ ಸಿಟ್ಟು ಮಾಡಿಕೊಳ್ತಾರೆ, ಸಹಜವಾಗಿ ಸಿಟ್ಟು ಮಾಡಿಕೊಳ್ತಾರೆ. ನಾನು ಅವರಲ್ಲಿ ಸಿಟ್ಟು ಮಾಡಿಕೊಳ್ಳದಂತೆ ಮಾಡು. ದ್ವಿಜೇಶ್ವಕೋಪಂ, ಆಮೇಲೆ ಪಿತೃತ ಪ್ರಸಾದಂ, ತಂದೆ ನನ್ನಲ್ಲಿ ಅನುಗ್ರಹಿಸಲಿ. ಶತಂ ಸ್ತೋಮಾನ್, 100 ಯಜ್ಞಗಳನ್ನು ಮಾಡುವಂತೆ ಮಾಡು. ಅದು ಮಾಡಿ ಆಗೋಗಿದೆ, ಮುಂದೆ ಮಾಡ್ತಾನೆ. ಇದೇನಾಗಿದೆ, ಒಂದು ಯಜ್ಞ ಮಾಡಿದ ದಿನಾಶ್ವಮೇಧ, ಆಮೇಲೆ ಅವನ 50ನೇ ವಯಸ್ಸಿನಲ್ಲಿ ಪಾಂಡವರ ರಾಜಸೂಯ ಯಾಗಕ್ಕಿಂತ ಮುಂಚೆ ದೀರ್ಘಕಾಲ ಯಾಗ ಮಾಡಿದ. ಅವನ 50ರ ಹರೆಯದಲ್ಲಿಯೇ ಮತ್ತೆ ಗೋಕುಲದ ಹುಡುಗಿಯರನ್ನು ಭೇಟಿಯಾಗಿದ್ದು. ಅವನ 13ನೇ ವಯಸ್ಸಿನಲ್ಲಿ ಬಿಟ್ಟಿದ್ದು ಕೃಷ್ಣ, ಮತ್ತೆ ಭೇಟಿಯಾಗಿದ್ದು 50ನೇ ವಯಸ್ಸಿನಲ್ಲಿ. ಅಂದರೆ ಸಮುದ್ರ ಸ್ನಾನಕ್ಕೆ ಅಂತ ಬಂದಾಗ, ಅಂದರೆ ಅವನಿಗೆ ಆ ಕಾಮದ ಅಂಟು ಇರಲಿಲ್ಲ ಅಂತ. ಇದನ್ನು ಅರ್ಥ ಮಾಡ್ಕೊಳ್ಬೇಕು. ಅವಾಗ ಈಗಾಗಲೇ ಯಜ್ಞ ಮಾಡಿಬಿಟ್ಟಿದ್ದಾನೆ, ಮುಂದೆ ಮಾಡ್ತಾನೆ, ದೀರ್ಘವಾಗಿ ಯಾಗ ಮಾಡ್ತಾನೆ. ಶತಂ ಸ್ತೋಮಾನ್ ಅಂತ ಹೇಳುವಾಗ ಮಾಡಿ ಆಗೋಗಿದೆ. ಉಪಭೋಗಂ ಪರಂಚ, ಆಮೇಲೆ ಪರಮ ಉಪಭೋಗ, ಒಳ್ಳೆ ಭೋಗವನ್ನ ನಾನು ಕೇಳುತ್ತೇನೆ. ಕುಲೇ ಪ್ರೀತಿ ಮಾತೃತಶ್ಚ ಪ್ರಸಾದಂ, ಕುಲದಲ್ಲಿ ಪ್ರೀತಿ ಕೊಡು. ಕುಲದಲ್ಲಿ ಪ್ರೀತಿಯನ್ನು ಅವನು ಈ ರೀತಿ ಕೇಳಿದ್ದ. ಏನಂತ? ನಾನು ಎಲ್ಲ ಯಾದವರನ್ನ ಕೆಲಸ ಮುಗಿದ ಮೇಲೆ ಒಬ್ಬರನ್ನು ಉಳಿಸುವುದಿಲ್ಲ, ತಗೊಂಡು ಹೋಗ್ತೇನೆ. ಇದು ಕುಲದಲ್ಲಿ ಪ್ರೀತಿಯ? ಅದರಿಂದ ಕೃಷ್ಣನ ಈ ಮಾತು, ಕೃಷ್ಣ ಇವಾಗ ಹೇಳ್ತಾ ಇದ್ದಾನೆ. ಎಷ್ಟನೇ ವಯಸ್ಸಿನಲ್ಲಿ? 71ನೇ ವಯಸ್ಸಿನಲ್ಲಿ ಈ ಘಟನೆಯನ್ನು ಹೇಳ್ತಾ ಇದ್ದಾನೆ. ಯಾವಾಗ ನಡೆದಿತ್ತು ಅಂತ ಹೇಳ್ತಾ ಇದ್ದಾನೆ ಗೊತ್ತಿಲ್ಲ. ನಾವೇನಂತ ಅರ್ಥ ಮಾಡ್ಕೊಳ್ಬೇಕು, ಇದಕ್ಕಿಂತ 2-3 ವರ್ಷಗಳ ಹಿಂದೆ ಆಗಿದ್ದು ಅಂತ ಅರ್ಥ ಮಾಡ್ಕೊಳ್ಬೇಕು. 70ನೇ ವಯಸ್ಸಿನಲ್ಲಿ, 70ನೇ ವಯಸ್ಸು 6 ತಿಂಗಳು ಅಂದರೆ 71 ಅಂತ ಇಟ್ಕೊಳ್ಳಿ. 2-3 ವರ್ಷ ಹಳೆಯದು ಅಂತಾದಾಗ 69 ಆಗತ್ತೆ. ಕಾಲ ವ್ಯತ್ಯಾಸ ಮಾಡಲಿಲ್ಲ ಇಲ್ಲಿ. ನಿಜವಾಗಿಯೂ ಪ್ರದ್ಯುಮ್ನನನ್ನ ಹೊಟ್ಟೆ ಒಳಗಡೆ ಇಟ್ಟುಕೊಂಡು ಮತ್ತೆ ಕ್ಷಣ ಮಾತ್ರದಲ್ಲಿ ಹೆತ್ತು ಮತ್ತೆ ಒಳಗಡೆ ಇಟ್ಟುಕೊಂಡು ಮತ್ತೆ ದ್ವಾರಕೆಗೆ ಬಂದು ಹೆತ್ತಿದ್ದಂತೆ 4-5 ಬಾರಿ ಆಗೋಯ್ತು. ಹೇಳ್ತೇನೆ ಈಗ, ಮತ್ತಿನ್ನೊಮ್ಮೆ ಎಕ್ಸ್ಪ್ಲೈನ್ ಮಾಡ್ತೇನೆ ಅದು ಇದಾಗಿದ್ದ ಘಟನೆ ಹೇಗೆ ಅಂತ. ಇವಾಗ ಹೇಳಬಾರ್ದು ಇದನ್ನು, ವಾಸ್ತವವಾಗಿ ಈಗ ಹೇಳಬಾರ್ದು. ಆದರೆ ಒಂದು ಕ್ಲಾರಿಟಿ ಬರಲಿ ಅಂತ ಈಗಲೇ ಹೇಳ್ಬಿಡ್ತೇನೆ. ನೋಡಿ, 69ನೇ ವಯಸ್ಸು, 68-69 ನಡುವೆ ಪ್ರದ್ಯುಮ್ನನನ್ನ ಹೊಟ್ಟೆ ಒಳಗಡೆ ಹಾಕೊಂಡು ಅವನಿಗೆ ಮಗ ಆಗಿ ಮೊಮ್ಮಗ ಆಗಿ ಅವನಿಗೆ ಮದುವೆ ಆಗೋಗಿದೆ. ಅನಿರುದ್ಧನಿಗೆ ಮದುವೆ ಆಗಿದೆ. ಅರ್ಥ ಆಯ್ತಾ? ಅವಾಗ ಮಗ ಆಗಿ ಅವನಿಗೆ ಮದುವೆ ಆಗಿದೆ ಪ್ರದ್ಯುಮ್ನನಿಗೆ. ಪ್ರದ್ಯುಮ್ನನನ್ನ ತನ್ನ ಹೊಟ್ಟೆ ಒಳಗಡೆ ಇಟ್ಕೊಂಡ್ಲಂತೆ. ಹೌದು, ಚಿಕ್ಕದಾಗಿ ಮಾಡಿ, ಏನು ಅವ್ರಿಗೇನು ಇಟ್ಕೊಂಡ್ಲು. ಹೋಗಿ ಕೇಳಿದ್ಲು ಕೃಷ್ಣನಿಗೆ, ನನಗೆ ಮಗ ಬೇಕು ಅಂತ ಇದೆ. ಆಯ್ತು ಅಂದ ದೇವರು. ಹೋದ. ಹೋಗಿ ಮೊದಲನೇ ದಿವಸದಲ್ಲಿ ಹಿಮಾಲಯದಲ್ಲಿ ಈ 2 ಪಿಶಾಚಿಗಳಿದ್ವು. ಆ ಪಿಶಾಚಿಗಳು ಕೆಳಗಡೆ ಇಳಿದು ಬರ್ತಾ ಇದ್ವು. ಅವು ಸದಾಶಿವನನ್ನ ಬೇಡಿಕೊಂಡಾಗ ಸದಾಶಿವ ಹೇಳಿದಂತೆ, ನಿಮಗೆ ಮುಕ್ತಿಯನ್ನು ಕೊಡೋದು ನಾರಾಯಣ ಮಾತ್ರ, ನಾರಾಯಣನ ಬಳಿಗೆ ಹೋಗಿ ಅಂತ. ಅವುಗಳು ಕೈಲಾಸದಿಂದ ಕೆಳಗಡೆ ಇಳಿದು ಬಂದಾಗ ಇವನು ಕೈಲಾಸದ ತಪ್ಪಲಲ್ಲಿ ಕೂತಿದ್ದ, ಮುನಿಗಳ ಜೊತೆ ಮಾತಾಡ್ತಾ. ಅವರು ತಮ್ಮ ಜಾತಿ ಚೇಷ್ಟೆಯನ್ನು ಮಾಡಿದ್ವಂತೆ. ಹಲ್ಕಿರಿಯೋದು, ನಾಲಿಗೆ ಹೊರಗಡೆ ಹಾಕೋದು ಇತ್ಯಾದಿಗಳನ್ನು ಮಾಡಿದ್ರು. ಹಾಗೆ ಮಾಡಿದಾಗ ಇವನೇನು ಮಾಡಿದ, ಸುಮ್ಮನೆ ಇದ್ದ. ಯಾಕೋ ಅವುಗಳಿಗೆ ಡೌಟ್ ಬಂತು. ಧ್ಯಾನ ಮಾಡಿದುವಂತೆ. ಘಂಟಾಕರ್ಣ ಕರ್ಣ ನಾಮ ಪಿಶಾಚವು. ಘಂಟಾಕರ್ಣ ಅಂತ ಒಬ್ಬ, ಕರ್ಣ ಅಂತ ಒಬ್ಬ, ಇಬ್ರು ಪಿಶಾಚಗಳೇ. ಧ್ಯಾನದಲ್ಲಿ ನೋಡಿದಾಗ, ಓಹ್
ನಾವಿಷ್ಟು ದಿವಸ ಏನು ಧ್ಯಾನ ಮಾಡ್ತಾ ಇದ್ವಿ ಅವನೇ ಹೊರಗಡೆ ನಿಂತಿದ್ದಾನೆ ಅಂತ ಅನ್ನಿಸ್ತು. ಬೇಡಿಕೊಂಡು ಅವುಗಳಿಗೆ ಅಭಯವನ್ನು ಕೊಟ್ಟು ಕಳಿಸ್ದ, ತನ್ನ ಲೋಕವನ್ನ ಕೊಟ್ಟ. ಆಮೇಲೆ ಒಂದು ದಿವಸ ತಪಸ್ ಮಾಡ್ದ. 12 ವರ್ಷ ಆಗಿ ಹೋಯ್ತು. ಒಂದೇ ದಿವಸದಲ್ಲಿ 12 ವರ್ಷ. ಅದು ಹೆಂಗ್ರಿ ಕಾಲ ಅಂತ ಕೇಳಬಹುದು. ಬೃಹಸ್ಪತಿ 12 ರಾಶಿಗಳನ್ನು ತಿರುಗೋದು ಒಂದೊಂದು ವರ್ಷದ, ಅಂದ್ರೆ ಒಂದು ರಾಶಿಯಲ್ಲಿ 1 ವರ್ಷ. ಬಾರ್ಹಸ್ಪತ್ಯ ವತ್ಸರ ಅಂತ ಕರೀತಾರೆ. ಆ ಬಾರ್ಹಸ್ಪತ್ಯ ವತ್ಸರ ಒಂದೇ ರಾತ್ರಿಯಲ್ಲಿ ತಿರುಗೋ ಹಾಗೆ ಮಾಡಿಬಿಟ್ರೆ, ಬೃಹಸ್ಪತಿ ಆಜ್ಞೆಯ ಚಾರಯಾಮಾಸ ಕ್ಷಿಪ್ರಂ 12 ರಾಶಿಷು, 12 ರಾಶಿಗಳಲ್ಲಿ ವೇಗವಾಗಿ ತಿರುಗಿಬಿಟ್ಟ ಬೃಹಸ್ಪತಿ. ಹಾಗೆ 12 ವರ್ಷ ಆಗಿದ್ದು. ಬೇರೆ ಗ್ರಹಗಳು ಹಾಗೆ ಬೃಹಸ್ಪತಿ ಹೌದು, ಹಾಗೆ ಅಷ್ಟೇ. ಅದರಿಂದಾಗಿ 12 ಆಯ್ತು ಅಂದ್ರು. ಅದು ಜನಕ್ಕೆ ಅರ್ಥ ಆಗಲಿಲ್ಲ. ಆ 12 ಎಲ್ಲಿ ಕೂಡಿಸೋದು? ರಾಜಸ್ವ ಯಾಗಕ್ಕಿಂತ ಮೊದಲ ಅವಾಗ 30ನೇ ವಯಸ್ಸಿನಲ್ಲಿ ಭೇಟಿ ಆಗ್ಲಿಕ್ಕೆ ಆಗಲ್ಲ, ಎಲ್ಲೂ ಕೂಡೋದೇ ಇಲ್ಲ. ಆಚಾರ್ಯರು ಮಾತ್ರ ಹೇಳಿದ್ರು, ಇಲ್ಲ ಇಲ್ಲ, ಇದು ಒಂದೇ ದಿವಸದಲ್ಲಿ 12 ವರ್ಷ ಆಗಿದ್ದು ಅಂತ. ಇಲ್ಲ ಅಂದ್ರೆ ಆ 12 ವರ್ಷದ ಲೆಕ್ಕವನ್ನು ನೀವು ಎಲ್ಲಿಯೂ ಕೂಡಿಸ್ಲಿಕ್ಕಾಗಲ್ಲ. ಯಾಕೆಂದ್ರೆ ರುಕ್ಮಿಣಿಯನ್ ಮದುವೆ ಆದಾಗ 25, ಕೃಷ್ಣನಿಗೆ 30ನೇ ವಯಸ್ಸಿಗೆ ಧರ್ಮರಾಜನ ಮದುವೆ ಆಯ್ತು. ಅಂದ್ರೆ ಇವನಾಗಿ 5 ವರ್ಷ ಆದ್ಮೇಲೆ, ಅಥವಾ ಇವನಾಗಿ ಒಂದು 3-4 ವರ್ಷ ಆದ್ಮೇಲೆ ಆಯ್ತು. ಅವಾಗ ದ್ರೌಪದಿ ಮದುವೆನ ಅಟೆಂಡ್ ಮಾಡಿದ್ದಾನೆ ಕೃಷ್ಣ. ಆ 12 ವರ್ಷ ಎಲ್ಲಿ ತರ್ತೀರಾ? ಧರ್ಮರಾಜನ ಮದುವೆ ಆದ್ಮೇಲೆ ಏನ್ ಬೇಕು? ಅವಾಗ ಸುಭದ್ರಾ ಹರಣ ಎಲ್ಲಿಗೆ ಹೋಗುತ್ತೆ? ಇಂದ್ರಪ್ರಸ್ಥ ಆದ್ಮೇಲೆ ಸುಭದ್ರಾ ಹರಣ ಆಗಿದ್ದು, ಖಾಂಡವ ದಾಹ ಆಗಿದ್ದು. ಎಲ್ಲಿ ಆ 12 ವರ್ಷ ಎಲ್ಲಿ ಕೂಡಿಸ್ತೀರ ನೀವು? ಆಮೇಲೆ ರಾಜಸೂಯ ಆಗಿ ಹೋಯ್ತು. ಅವಾಗಂತೂ ಕೃಷ್ಣ ಇಲ್ವೇ ಇಲ್ಲ. ಈ ಲೆಕ್ಕ ಎಲ್ಲಿಯೂ ಸೆಟ್ ಆಗಲ್ಲ. 12 ವರ್ಷ ಎಲ್ಲಿ ಹೋಯ್ತು? ಅದಕ್ಕೆ ಮಧ್ವಾಚಾರ್ಯರು ಹೇಳಿದ್ರು, ಒಂದೇ ದಿವಸದಲ್ಲಿ 12 ವರ್ಷ ಆಯ್ತು. ಅದ್ಯಾವಾಗ? ಅವನ 68ನೇ ವಯಸ್ಸಿನಲ್ಲಿ. ಹೇಗೆ? ಬೃಹಸ್ಪತಿ 12 ರಾಶಿಗಳಲ್ಲಿ ಗರಗರನೆ ತಿರುಗಿಬಿಟ್ಟ. ಮಾಸಭ್ರತಂ 1/2 ಶ್ವಾಸಕಾಲೈರಕಲ್ಪಯತ್. ದಿವಸವೊಂದಕ್ಕೆ 21,600 ಉಸಿರುಗಳು. ಅದರಲ್ಲಿ 500 ಉಸಿರು ಅಂದ್ರೆ 1 ತಿಂಗಳ ಲೆಕ್ಕ ಅಂತ ಇಟ್ಕೊಳ್ಳಿ. ಇಂಥವ್ರು ಅಯ್ಯೋಯ್ಯೋ, ಏನ್ ಲೆಕ್ಕ ಇದೆ ರೀ ಅವೆಲ್ಲ. ನೀವು ಆಚಾರ ಹತ್ರ ಬರಬೇಕು ಲೆಕ್ಕಕ್ಕೆ, ಮಧ್ವಾಚಾರ್ಯರ ಹತ್ತಿರ. ಒಂದೇ ವರ್ಷದಲ್ಲಿ, ಒಂದೇ ದಿವಸದಲ್ಲಿ 12 ವರ್ಷ ಆಗೋಯ್ತು. ಹೀಗೆ 12 ವರ್ಷಗಳ ಅವಧಿಯಲ್ಲಿ ಏನು ಕ್ರಿಯೆ ನಡಿಬೇಕು ಅದು ಒಂದು ದಿವಸದಲ್ಲಿ ಆದ್ರೆ ಅದು 12 ವರ್ಷ ಅಂತ ತಾನೇ ಲೆಕ್ಕ. ಹೀಗಾಗಿ ಕಾಲ ವ್ಯತ್ಯಾಸವನ್ನು ಹೇಳಿಲ್ಲ. ಯಾವತ್ತೋ ನಡೆದದ್ದು ಇವತ್ತು ಹೇಳಿಲ್ಲ, ಇವತ್ತು ನಡೆದದ್ದೇ ಇವತ್ತು ಹೇಳಿದ್ದು. ಅದರಿಂದಾಗಿ ಕೃಷ್ಣ ಭೀಷ್ಮಾಚಾರ್ಯರು ಉಪದೇಶ ಮಾಡುವಾಗ ಕೃಷ್ಣನನ್ನ ಕೇಳಿ ಸದಾಶಿವನ ಮಹಿಮೆಯ ಬಗ್ಗೆ ಅಂತ ಹೇಳಿದಾಗ ಕೃಷ್ಣ ಏನು ತನ್ನ ಬಗೆಗೆ ಹೇಳ್ಕೊತಾ ಇದ್ದಾನೆ. ಅದು ಯಾವಾಗ ನಡೆದದ್ದು? ಕೇವಲ 3 ವರ್ಷಗಳ ಹಿಂದೆ ನಡೆದದ್ದು. ನಿಮಗೆ ಈ ವಿಚಾರದಲ್ಲಿ ಡೌಟ್ ಇದ್ರೆ ಮತ್ತೆ ಕೇಳಿ ನನ್ನ, ಏನು ಸಂಕೋಚ ಏನು ಮಾಡಬೇಡಿ, ಆಯ್ತಾ? ಘಟನೆ ಆಗಿದ್ದು 68ನೇ ವಯಸ್ಸಿನಲ್ಲಿ, 68, 69. ಕೃಷ್ಣ ಕಡೆ ಯುದ್ಧ ಮಾಡಿದ್ದು 69ನೇ ವಯಸ್ಸಿನಲ್ಲಿ. ಕಡೆಯದಾಗಿ ಸಾಯಿಸಿದ್ದು ಏಕಲವ್ಯ ಮತ್ತೆ ಪೌಂಡ್ರಕನನ್ನ. ಅದಕ್ಕಿಂತ 2 ದಿವಸ ಮೊದಲು ಈ ಘಟನೆ ನಡೆದಿದೆ. ಹಿಮಾಲಯಕ್ಕೆ ಹೋಗಿ ಆದ್ರೂ ರುಕ್ಮಿಣಿ ತನ್ನ ದೊಡ್ಡ ಮಗನನ್ನ ಹೊಟ್ಟೆ ಒಳಗಡೆ ಇಟ್ಕೊಂಡು ಮತ್ತೆ ಇಲ್ಲಿ ಬಂದು ಮಗ ಬೇಕು ಅಂತ ಕೇಳಿ ಆಯ್ತು ಅಂತ ಸದಾಶಿವನನ್ನ ತಪಸ್ ಮಾಡಿ ಒಂದು ದಿವಸದಲ್ಲಿ 12 ವರ್ಷಗಳನ್ನು ಮುಗಿಸಿ ಮತ್ತೆ ಮಾರನೇ ದಿವಸ ಸದಾಶಿವನ ವರವನ್ನು ಪಡೆದು ಅಲ್ಲಿ ವಕ್ರ ಅನ್ನುವ ಅಸುರನನ್ನ ಕೊಲ್ಲಿಸಿ ಪ್ರದ್ಯುಮ್ನನ ಮೂಲಕ ಮತ್ತೆ ಹೊಟ್ಟೆ ಒಳಗಡೆ ಇಟ್ಕೊಂಡು ಮತ್ತೆ ದ್ವಾರಕೆಗೆ ಬಂದು ದ್ವಾರಕೆಯಲ್ಲಿ ಮತ್ತೆ ಆ ಮಗು ಹುಟ್ಟಿ ಮತ್ತೆ ಮೊದಲಿನ ತರ ಬೆಳೆದು ಬಿಡುತ್ತಂತೆ. ಇಷ್ಟು ಘಟನೆ 3-4 ದಿವಸಗಳಲ್ಲಿ ಆಗೋಗಿದೆ.
12 ವರ್ಷ ತಪಸ್ ಮಾಡಿದ್ದು ಒಂದು ದಿವಸ. ಹಿಮಾಲಯಕ್ಕೆ ಹೋಗಿದ್ದು, ಘಂಟಾಕರ್ಣ ಮತ್ತು ಕರ್ಣ ಅನ್ನುವ ಪಿಶಾಚವನ್ನು ಉದ್ಧಾರ ಮಾಡಿದ್ದು, ಒಂದು ದಿವಸ ತಪಸ್ ಮಾಡಿದ್ದು, ಮಾರನೇ ದಿವಸ ದ್ವಾರಕೆಗೆ ಬಂದದ್ದು. ದ್ವಾರಕೆಯಲ್ಲಿ ಮತ್ತೆ ಹುಟ್ಟಿಸಿದ್ದು, ಪೌಂಡ್ರಕ ವಾಸುದೇವ ಮತ್ತೆ ಏಕಲವ್ಯನನ್ನ ಕೊಂದಾಕಿದ್ದು. ಇಷ್ಟು 3-4 ದಿವಸ ಆಗೋಯ್ತು ಘಟನೆ. ಅದಾದ ಮೇಲೆ ರುಕ್ಮಿಣಿಯನ್ನ ಬಲರಾಮ ಸಾಯಿಸೋದು. ಅದಾದ ಮೇಲೆ ಪಾಂಡವರು ವನವಾಸದಿಂದ ಇದು ಅಜ್ಞಾತವಾಸಕ್ಕೆ ಶಿಫ್ಟ್ ಆಗ್ತಾರೆ. ಅಜ್ಞಾತವಾಸ ಆದಮೇಲೆ ಕೌರವ ಪಾಂಡವರ ಯುದ್ಧ ಆಯಿತು. ಉದ್ಯೋಗ ಪರ್ವ ಒಂದು 2-3 ತಿಂಗಳ ಕಥೆ. ಈಗ ಅರ್ಜುನನಿಗೆ 71, ಇವನಿಗೆ 71 ವರ್ಷ 6 ತಿಂಗಳು ದೊಡ್ಡವನು ಕೃಷ್ಣ. ಈಗ ಭೀಷ್ಮಾಚಾರ್ಯರು ಉಪದೇಶ ಮಾಡ್ತಾ ಇರೋದು. ಅದರಿಂದಾಗಿ ಎಷ್ಟು ಘಟನೆ ಹಿಂದೆ ಇದೆ ಅನ್ನೋದನ್ನು ತಿಳ್ಕೊಳ್ಬೇಕು. ಅದು ನೀವು ಈ ಲೆಕ್ಕವನ್ನ ಮಧ್ವರ ರೀತಿ ಅಲ್ಲದೆ ಬೇರೆ ಯಾವ ರೀತಿಯಲ್ಲಿಯೂ ಕೂಡಿಸ್ಲಿಕ್ಕಾಗಲ್ಲ. ನಿಮಗೆ ಪಾಪ ಸಜ್ಜನರೇ, ದುರ್ಜನರು ಅಂತ ಹೇಳೋಲ್ಲ, ಗೊತ್ತಾಗದೆ ಪಾಪ. ನೋಡಿ, ಬಂಕಿಮಚಂದ್ರ ಚಟರ್ಜಿ ಅವ್ರದ್ದೊಂದು ಕೃಷ್ಣಾವತಾರ ಅಂತ ಒಂದು ಪುಸ್ತಕ ಬರೆದಿದ್ದಾರೆ ಅವರು. ಬಂಕಿಮಚಂದ್ರ ಚಟರ್ಜಿ ಅವರದ್ದನ್ನ ಕನ್ನಡದಲ್ಲಿ ಆರ್ ವ್ಯಾಸರಾವ್ ಅಂತ ಹೇಳಿ ಅವರು ಅನುವಾದ ಮಾಡಿದ್ದಾರೆ. ಇಲ್ಲೆಲ್ಲೋ ಇರಬೇಕು ಪುಸ್ತಕ ಅದು. ಅವರು ಆರ್ ವ್ಯಾಸರಾವ್ ಪ್ರಾಯ ವ್ಯಾಸ ಅಂತ ಇಟ್ಕೊಳ್ಳೋದು ಮಾಧ್ವರೆ, ಸಾಮಾನ್ಯ ಬೇರೆಯವರು ಇಟ್ಕೊಳ್ಳೋಲ್ಲ. ಅವರಿಗೆ ಈ ಲೆಕ್ಕ ಸಿಕ್ಕಿಲ್ಲ. ಅದರಿಂದಾಗಿ ಬಂಕಿಮಚಂದ್ರ ಚಟರ್ಜಿ ಅವರು ಕೆಲವೊಂದನ್ನು ಪ್ರಕ್ಷೇಪ ಅಂತ ಹಾಕಿದ್ದಾರೆ. ಕೃಷ್ಣನ ಕಥೆ ಪ್ರಕ್ಷೇಪ, ಆ ಪ್ರಕ್ಷೇಪದಲ್ಲಿ ಇದು ಸೇರಿಸ್ಬಿಟ್ಟಿದ್ದಾರೆ ಈ ಕಥೆ. ಇದು ಎಲ್ಲೂ ಕೂಡಿಸ್ಲಿಕ್ಕಾಗಲ್ಲ ಅಂತ, ಬೇರೆ ಬೇರೆ ಪುರಾಣಗಳು ಬೇರೆ ಬೇರೆ ಹೇಳ್ತವೆ ಅಂತ. ಆಮೇಲೆ ಅವರು ಬರೀತಾರೆ, ಅಲ್ರಿ ಗೋಪಿಕರನ್ನ ಚಕ್ಕಂದ ಆಡ್ತಾ ಇದ್ದ ಕೃಷ್ಣ ಭಗವದ್ಗೀತೆಯನ್ನು ಹೆಂಗ್ರಿ ಹೇಳಲಿಕ್ಕೆ ಸಾಧ್ಯ? ಭಗವದ್ಗೀತೆ ಅಂತಹ ದಾರ್ಶನಿಕ ಕೃತಿಯನ್ನ ಅಯ್ಯೋ ರಾಮ ಯಾಕೆ ಹೇಳಲಿಕ್ಕೆ ಆಗಲ್ಲ? ನಮ್ಮಲ್ಲಿಯೇ ಎಷ್ಟು ವಿಭಿನ್ನವಾದ ಕ್ಷೇತ್ರಗಳಲ್ಲಿ ಓಡಾಡಿ ಬಂದವರು. ನಮ್ಮ ಗುರುಗಳು ಹೇಳ್ತಾ ಇರ್ಲಿಲ್ವಾ, ಬೆಳಗ್ಗೆ ಫಿಲಂ ಬಗ್ಗೆ ಬರಿತಾ ಇದ್ದೆ, ಸಂಜೆ ಭಾಗವತ ಉಪನ್ಯಾಸ ಮಾಡ್ತಾ ಇದ್ದೆ ಅಂತ. ಉದಯವಾಣಿಯಲ್ಲಿ ಬೆಳಗ್ಗೆ ಹಾಗೆ, ಸಂಜೆ ಹೀಗೆ, ಅದ್ರ ದೊಡ್ಡ ಸಂಗತಿ ಏನು? ಅದರಿಂದಾಗಿ ಅವ್ರಿಗೆ ಅದು ಯಾವ ನೆಲೆಯಲ್ಲಿ ಹೇಳಿದ್ರೋ ಪಾಪ ಆಚಾರ್ಯರು ಹೇಳಿದ ಲೆಕ್ಕ ಸಿಗಲಿಲ್ಲ ಅವರಿಗೆ. ಅದು ಮುಖ್ಯ. ಅಂದರೆ ಮಹಾಭಾರತ ತಾತ್ಪರ್ಯ ನಿರ್ಣಯದಂತಹ ಒಂದು ಕೃತಿ, ಅದು ಎಷ್ಟು ಎಕ್ಸ್ಕ್ಲೂಸಿವ್. ಯಾರೋ ಒಬ್ಬರು ಪ್ರೆಸ್ ರಿಪೋರ್ಟರ್, ಅವಳು ಕೇಳಲು ವಿದ್ಯಾಮಾನ್ಯರನ್ನ, ನಿಮ್ಮ ಮಧ್ವಾಚಾರ್ಯರು ಭಾರತೀಯ ಸಂಸ್ಕೃತಿಗೆ ಏನು ಕೊಡುಗೆ ಕೊಟ್ಟರು ಅಂತ. ಅವರು ವಿದ್ಯಾಮಾನ್ಯರು ಗೊತ್ತಲ್ಲ ನಿಮಗೆ. ಒಂದೇ ಸಮ ಹೀಗೆ ನೋಡ್ತಾ ಹೇಳಿದ್ರು, ಮಧ್ವಾಚಾರ್ಯರಲ್ಲದೆ ಭಾರತೀಯ ಸಂಸ್ಕೃತಿಗೆ ಯಾರು ಕೊಡುಗೆ ಕೊಟ್ಟರು ಅಂತ ಕೇಳಬೇಕು ನೀನು. ಯಾಕೆ? ಈ ನೆಲದ ಅಸ್ಮಿತೆ ಎರಡು, ರಾಮಾಯಣ ಮಹಾಭಾರತ. ಆ ರಾಮಾಯಣ ಮಹಾಭಾರತಗಳನ್ನ ಕೇವಲ ಕಥೆ ನೀತಿ ಪ್ರದರ್ಶಕ ಅಂತ ತಗೊಳ್ಳದೆ ಹೋದ್ರು ಒಂದೇ. ಯಾಕೆಂದ್ರೆ ನೀತಿ ಎಲ್ಲರಿಗೂ ಎಲ್ಲ ಕಡೆ ಸಮಾನ. ನೀತಿ ಯಾವ ಕಥೆಯಿಂದಲೂ ಬರುತ್ತೆ. ಅದೇ ಸುಳ್ಳು ಹೇಳ್ಬೇಡ, ಸತ್ಯ ಹೇಳೋ ಇತ್ಯಾದಿ ನೀತಿಗಳಿಗೆ ಮಹಾಭಾರತದಂತಹದ್ದು ಬೇಕಾ? ಮಹಾಭಾರತ ಏನನ್ನು ಕೊಟ್ಟಿದೆ? ಸರ್ವಾಂಗೀಣವಾದ ಚಿಂತನೆ, ಎಲ್ಲ ರೀತಿಯಿಂದ ಅದನ್ನು ಸಂಗತವಾಗಿ ಮಾಡಿ ಅದರಲ್ಲಿರುವ ಇತಿಹಾಸ ಅಂತ ನಿರೂಪಣೆ ಮಾಡಬೇಕಾದಾಗ ಉಂಟಾದ ಕಾಲಮಾನದ ವ್ಯತ್ಯಾಸಗಳು, ಗೊಂದಲಗಳು ಇತ್ಯಾದಿಗಳನ್ನೆಲ್ಲ ಸರಿ ಮಾಡಿದ್ದು ಮಧ್ವಾಚಾರ್ಯರ ತಾತ್ಪರ್ಯ ನಿರ್ಣಯ. ಬೇರೆ ಎಲ್ಲಿಯಾದರೂ ಆ ತರಹದ ಗ್ರಂಥ ಬಂದಿದೆಯಾ? ವಿದೇಶಿ ವಿದ್ವಾಂಸರಿಗೆ ಅದು ಗೊತ್ತಾಗಲಿಲ್ಲ. ಯಾಕೆಂದ್ರೆ ಭಾರತೀಯರಿಗೆ ಗೊತ್ತಾಗದೇ ಇದ್ದದ್ದು ವಿದೇಶಿ ವಿದ್ವಾಂಸರಿಗೆ ಗೊತ್ತಾಗತ್ತಾ? ಅದರಿಂದಾಗಿ ಮಧ್ವಾಚಾರ್ಯ ಅಲ್ಲದೆ ಭಾರತೀಯ ಸಂಸ್ಕೃತಿಗೆ ಇನ್ಯಾರು ಅಪೂರ್ವವಾದ ಕೊಡುಗೆಯನ್ನು ಕೊಟ್ಟಿದ್ದಾರೆ ಅಂತ ಹೇಳು.
ಯಾಕೆ ಅಂದರೆ ಕಾಲದ ನಿರ್ಣಯ. ಮಹಾಭಾರತವನ್ನು ಓದುವಾಗ ಅದರ ಒಳಗಡೆ ಇರುವ ಕಾಲವನ್ನು ಅರ್ಥ ಮಾಡಿಕೊಳ್ಳುವಾಗ, ಇತಿಹಾಸ ಅಂತ ನಿರೂಪಣೆ ಮಾಡಬೇಕಾದಾಗ ಮೊದಲು ಸಮಸ್ಯೆ ಆಗೋದು ಕಾಲದ್ದು. ನೋಡ್ರಿ, ಹರಿವಂಶದಲ್ಲಿ ಹೀಗೆ ಹೇಳಿದ್ದಾರೆ, ಮಹಾಭಾರತದಲ್ಲಿ ಈ ಥರ ಹೇಳಿದ್ದಾರೆ, ಭಾಗವತದಲ್ಲಿ ನೋಡಿ ಬೇರೆನೇ ಥರ ಇದೆ, ವಿಷ್ಣು ಪುರಾಣದಲ್ಲಿ ನೋಡಿ ಬೇರೆನೇ ಥರ ಇದೆ, ಕಾಲಗಳು ಒಂದಕ್ಕೊಂದು ಹೊಂದೋದಿಲ್ಲ ಅಂದಾಗ ನೀವು ಯಾರ ಮೋರೆ ನೋಡಬೇಕು? ಮಧ್ವಾಚಾರ್ಯರ ಮೋರೆ ನೋಡ್ಬೇಕಷ್ಟೇ, ಬೇರೆ ಯಾರ ಮೋರೆಯನ್ನು ನೋಡ್ಲಿಕ್ಕಾಗಲ್ಲ. ಯಾಕೆಂದ್ರೆ ಯಾರದು ಉತ್ತರವೇ ಇಲ್ಲ. ಬೇರೆಯವರು ಬರೆದಿದ್ರೆ ಹೇಳೋಣ, ಬರೆದಿಲ್ವಲ್ಲ, ನಮ್ಗೇನು ಅವ್ರ ಬಗ್ಗೆ ಏನು ಆಕ್ಷೇಪವೋ ದ್ವೇಷವೋ ಆಗ್ರಹವೋ ಏನೂ ಇಲ್ಲ, ಹೇಳಲಿಲ್ವಲ್ಲ. ಗೀತೆಗೆ ವ್ಯಾಖ್ಯಾನ ಮಾಡಿದವರು ಭಾರತಕ್ಕೆ ಯಾಕೆ, ಇಡೀ ಭಾರತಕ್ಕೆ ಯಾಕೆ ವ್ಯಾಖ್ಯಾನ ಮಾಡಲಿಲ್ಲ? ಈ ತರಹದ ಕಾಲದ ವಿಚಾರದ ಗೊಂದಲ ಇದೆ ಅಂತ ತಾನೆ. ಗೀತೆಗೆ ವ್ಯಾಖ್ಯಾನ ಮಾಡಿದವರು ಪುರಾಣಗಳಿಗೆ ಯಾಕೆ ವ್ಯಾಖ್ಯಾನ ಮಾಡಲಿಲ್ಲ? ಅದು ಈ ನೆಲದ ಕೃತಿ ಅಲ್ವಾ? ವೇದಗಳನ್ನು ಕೊಟ್ಟ ವೇದವ್ಯಾಸರು ಬರೆದದ್ದಲ್ವಾ? ಬ್ರಹ್ಮಸೂತ್ರದ ಬಗ್ಗೆ ಗೌರವದಿಂದ ಮಾತನಾಡುವಾಗ ಆ ಬ್ರಹ್ಮಸೂತ್ರವನ್ನು ಬರೆದವರೇ ಪುರಾಣಾದಿಗಳನ್ನು ಬರೆದರು ಅನ್ನೋದನ್ನು ಯಾಕೆ ಮರೆತರು? ಬ್ರಹ್ಮಸೂತ್ರಕ್ಕೆ ವ್ಯಾಖ್ಯಾನ ಮಾಡುವಾಗ ನಾವು ಇದನ್ನು ವ್ಯಾಖ್ಯಾನ ಮಾಡಬಾರದು ಅಂತ ಅನ್ನಿಸಿತು. ಗಂಭೀರವಾದ ವಿಚಾರ ಇವೆಲ್ಲ. ಅದರಿಂದಾಗಿ ಮಧ್ವಾಚಾರ್ಯರು ಅಲ್ಲದೆ ಬೇರೆ ಯಾರು ಕೊಟ್ಟರು? ಮಾಧ್ವರು ತಪ್ಪು ಮಾಡಿದ್ದಾರೆ, ಅದನ್ನು ಚೆನ್ನಾಗಿ ಪ್ರೆಸೆಂಟ್ ಮಾಡಲಿಲ್ಲ, ಅದು ಸರಿ. ಆದರೆ ಚೆನ್ನಾಗಿ ಪ್ರೆಸೆಂಟ್ ಮಾಡೋದನ್ನು ಒಪ್ಕೊಳ್ಬೇಕಲ್ಲ, ಆ ಒಪ್ಕೊಳ್ಳಿ. ಈಗ ನಾನಿಲ್ಲ ಅಂತ ಹೇಳಲ್ಲ, ಎರಡೂ ಸಮಸ್ಯೆ ಇದೆ. ಅವರು ಮಾಡಲಿಲ್ಲ, ಅವ್ರು ಮಾಡದ ಕೆಲಸವನ್ನು ಇವ್ರು ಮಾಡಿದ್ರು, ಇವ್ರು ಮಾಡಿದ್ದನ್ನು ಇವ್ರು ಹೇಳಲಿಕ್ಕೆ ಬರಲಿಲ್ಲ ಅವರ ಅನುಯಾಯಿಗಳಿಗೆ. ಎಲ್ಲ ಕಡೆಯಿಂದ ತಪ್ಪುಗಳಾಗಿದೆ. ನಾವು ದೋಷೈಕ ದೃಕ್ಕಾಗಬೇಕಾ, ದೋಷಜ್ಞರಾಗಬೇಕಾ? ಸಂಸ್ಕೃತದಲ್ಲಿ ಎರಡು ಪದ ಇದೆ. ದೋಷಜ್ಞ ಅಂದರೆ ವಿದ್ವಾಂಸ, ದೋಷೈಕ ದೃಕ್ ಅಂತಂದ್ರೆ ಪುರೋಭಾಗಿ, ದುರ್ಜನ. ದುರ್ಜನರನ್ನ ದೋಷ ಮಾತ್ರ ಕಾಣೋದು, ಗುಣಗಳನ್ನು ದೋಷಗಳನ್ನು ಕಾಣುವವ ದೋಷಜ್ಞ ಅವರಾಗಬೇಕು. ನಾವು ದೋಷವನ್ನು ತಿಳಿಯೋದಿಲ್ಲ ನಾವು ಅನ್ಬಾರ್ದು, ದೋಷ ಗೊತ್ತಿರಬೇಕು. ಆದರೆ ದೋಷೈಕ ದೃಕ್ಕು, ದೋಷವನ್ನು ಮಾತ್ರ ನೋಡಬಾರ್ದು. ಎಲ್ಲ ಕಡೆ ಇರುವ ಗುಣ ಅದನ್ನು ಗ್ರಹಿಸಬೇಕು, ದೋಷವನ್ನು ತಿಳ್ಕೊಂಡಿರಬೇಕು. ಅದರಿಂದಾಗಿ ಆಚಾರ್ಯರನ್ನ ನೀವು ಪುರಾಣವನ್ನು ಬರೆಯೋದ್ರ ಬದಲು ಆಚಾರ್ಯ ಏನು ಹೇಳಿದ್ರು ಅಂತ ನೋಡಿ. ಮಾಯೇರಿ ಎಲ್ಲ ಪುರಾಣವನ್ನು ಹೆಂಗೆ ಬೇಕೋ ಹಂಗೆ ನೋಡಿ, ಅಲ್ವಾ ಆದಾಗ ಅದು ಅರ್ಥ, ಇಲ್ಲ ಆದಾಗ ಇದು ಅರ್ಥ ಅಂತ ಆ ತರಹ ಉಡಾಫೆ ಮಾಡಬೇಡಿ. ಯಾಕೆಂದರೆ ಈ ನೆಲದ ನೀವು ಪುರಾಣ ತಿರಸ್ಕಾರ ಮಾಡೋದಾದರೆ ಉಪನಿಷತ್ತನ್ನು ತಿರಸ್ಕಾರ ಮಾಡಿ, ಉಪನಿಷತ್ತನ್ನು ತಿರಸ್ಕಾರ ಮಾಡೋದಾದರೆ ಸೂತ್ರವನ್ನು ತಿರಸ್ಕಾರ ಮಾಡಿ, ಉಪನಿಷತ್ತನ್ನು ತಿರಸ್ಕಾರ ಮಾಡೋದ, ಸಂಹಿತೆಯನ್ನು ತಿರಸ್ಕಾರ ಮಾಡೋದಾದರೆ ಉಪನಿಷತ್ತನ್ನು ತಿರಸ್ಕಾರ ಮಾಡಿ. ನಿಮಗೆ ಬೇಕಾದದ್ದನ್ನು ಮಾತ್ರ ಆಯ್ದುಕೋಬೇಡಿ. ಒಂದೋ ಎಲ್ಲ ಬಿಟ್ಬಿಡಿ, ಏನು ನಮಗೇನು ತೊಂದರೆ ಇಲ್ಲ. ಎಡಬಿಡಂಗಿಗಳಾಗಬೇಡಿ. ಇದು ಪ್ರಮಾಣ ಅಂತ, ಇದು ಭಾರತೀಯ ಮೂಲದ ಸತ್ವ ಅಂತ, ಭಾರತೀಯ ಸಂಸ್ಕೃತಿ ಅಂತ, ಮಹಾಭಾರತವನ್ನು ಪೂರ್ತಿ ಒಪ್ಪಲ್ಲ, ಈ ಎಡಬಿಡಂಗಿತನ ಬೇಡ. ಹೀಗಾಗಿ ಇಷ್ಟು ಅಭಿಪ್ರಾಯ ಇಟ್ಟುಕೊಂಡು ವಿದ್ಯಾಮಾನ್ಯರು ಹೇಳಿದ್ದು, ಮಹಾಭಾರತ ತಾತ್ಪರ್ಯ ನಿರ್ಣಯ ಕೊಟ್ಟು ಭಾರತೀಯ ಸಂಸ್ಕೃತಿಗೆ ಅನನ್ಯವಾದ ಉಪಕಾರ ಮಾಡಿದ್ದಾರೆ ಮಧ್ವಾಚಾರ್ಯರು ಅಂದರು. ಅವಳಿಗೆ ಎಷ್ಟು ಅರ್ಥ ಆಯ್ತೋ ಬಿಡ್ತೋ ದೇವರಿಗೆ ಗೊತ್ತು, ಅವ್ರು ಹೇಳಬೇಕಾದಂತೂ ಹೇಳೋದು. ಅದರಿಂದಾಗಿ ಮಹಾಭಾರತವನ್ನು ಓದುವಾಗ ನೀವು 135ನೇ ಅಧ್ಯಾಯ ಆದಿಪರ್ವ, ಕೆಲವೊಂದು ಪಾಠಗಳಲ್ಲಿ ಸ್ವಲ್ಪ ಆಚೀತೆ, ಆದರೆ ಅದು ಎಲ್ಲ ಪಾಠವೂ ಗ್ರಹಿಸಿದೆ. ಭೈರಪ್ಪ ಅವರು ಮೊನ್ನೆ ಕೆಲವು ದಿವಸಗಳ ಹಿಂದೆ ಏನು ಹೇಳಿದ್ರು, ಅವರು ವೇದವ್ಯಾಸರು ಕಾಲದ ಬಗ್ಗೆ ಯೋಚನೆ ಮಾಡಲಿಲ್ಲ, ನಾನೇ ಫಸ್ಟ್ ಮಾಡಿದ್ದು ಅಂದ್ಬಿಟ್ಟು. ಕೆಲವು ವರ್ಷಗಳ ಹಿಂದೆ, ಒಂದು 4 ವರ್ಷ ಆಯ್ತಾ ಅಂತ ಆ ಮಾತಿಗೆ. ಏನು ಹೇಳಬೇಕು ಅವ್ರಿಗೆ? ವೇದವ್ಯಾಸರು ಹೇಳಿದ್ದಾರೆ, ವೇದವ್ಯಾಸರು ಹೇಳಿದಂತೆ ಆ ಕಾಲದ ಲೆಕ್ಕಾಚಾರದಲ್ಲಿ ಕೂಡಿಸಿದ್ದು ಮಧ್ವರು. ನೋಡಿ, ಇದನ್ನು ಅದೇ ಶಿಸ್ತಿನಲ್ಲಿ ಓದಬೇಕು ಅಂತ ನಾನು ಹೇಳಿದ್ದು. ಈ 12 ವರ್ಷ ತಪಸ್ಸು ಏನಿದೆ ಅದನ್ನು ಎಲ್ಲಿ ಇಟ್ಕೊಳ್ಬೇಕು, ಆ 3 ದಿವಸದ ಒಳಗಡೆ ಈ 12 ವರ್ಷ ಸೆಟ್ ಮಾಡಿಬಿಡ್ಬೇಕು. ಅವಾಗ ಕರೆಕ್ಟ್ ಆಗತ್ತೆ. ಮಹಾಭಾರತದ ಆ ಪಾಂಡವರ ಜೊತೆಗೆ ಯಾವ್ಯಾವಾಗ ಇದ್ದ ಅನ್ನುವ ಮಾತು,
ಭಾಗವತದಲ್ಲಿ ಹೇಳಿದ ಕೃಷ್ಣನ ಕಾಲಮಾನ ಎಲ್ಲವನ್ನ ನೋಡಿ ಒಂದು ಚಿತ್ರವನ್ನು ಬರೆದ್ರೆ, ಸ್ಕೆಚ್ ಮಾಡಿದ್ರೆ, ಆಚಾರ್ಯರ ಮಹಾಭಾರತ ತಾತ್ಪರ್ಯ ನಿರ್ಣಯದ ರೀತಿ ಬಿಟ್ಟು ಬೇರೆ ರೀತಿ ನಿಮಗೆ ಚಿಂತನೆ ಮಾಡಿದ್ರೆ ಒಂದಕ್ಕೊಂದು ಮ್ಯಾಚ್ ಆಗಲ್ಲ. ಇದು ಅನಿವಾರ್ಯವಾದ ಲೆಕ್ಕ. ಅದರಿಂದ ಇಲ್ಲಿ ಕೇಳ್ತಾ ಇರೋದೇನಿದೆ, ಮೋಹ ಅಂತ ಯಾಕೆ ಹೇಳೋದು ಅಂದರೆ, ಅವನ 69ನೇ ವಯಸ್ಸಿನಲ್ಲಿ ನಾನು ತಂದೆಯ ಪ್ರಸಾದವನ್ನು ಪಡಿಬೇಕು, ಮಕ್ಕಳ ಪ್ರಸಾದ ಪಡಿಬೇಕು, ತಾಯಿಯ ಅನುಗ್ರಹ ಆಗಬೇಕು, ನನಗೆ ನೂರಾರು ಯಾಗಗಳನ್ನು ಮಾಡಬೇಕು, ಒಳ್ಳೆಯ ಉಪಭೋಗ ಬೇಕು, ಕುಲದಲ್ಲಿ ಪ್ರೀತಿ ಬೇಕು. ಅದಾಗಿ 70ನೇ ವಯಸ್ಸಿನಲ್ಲಿ, 70ನೇ ವಯಸ್ಸು 6 ತಿಂಗಳು ಇರುವಾಗ 18 ದಿವಸ ಯುದ್ಧ ಆಯಿತು. 19ನೇ ದಿವಸವೋ 21ನೇ ದಿವಸವೋ ಗಾಂಧಾರಿಯನ್ನು ಕರ್ಕೊಂಡು ಹೋದ್ರು. ಗಾಂಧಾರಿ ಶಾಪ ಕೊಟ್ಲು. ಶಾಪ ಕೊಟ್ಲು, ನಿಮ್ಮ ಕುಲದವರು ಹೀಗೆ ಹೊಡೆದಾಡ್ಕೊಂಡು ಸಾಯಲಿ ಅಂತ. ಒಂದು ಪಿಟ್ ಅನ್ನಲಿಲ್ಲ, ಅವನು ಸ್ವೀಕಾರ ಮಾಡ್ದ, ಹೌದು ಅಂತ. ಸ್ತ್ರೀ ಪರ್ವ ಮಹಾಭಾರತದಲ್ಲಿ ಇಬ್ಬರು ಪ್ರತಿಷ್ಠಿತ ಮನೆತನದ ಸೊಸೆಯಂದಿರು, ಅಣ್ಣನ ಹೆಂಡತಿ ಒಬ್ಳು, ತಮ್ಮನ ಹೆಂಡತಿ ಒಬ್ಳು, ಕುಂತಿ, ಗಾಂಧಾರಿ. ಗಾಂಧಾರಿಯ ಸಿಡಿತ ಏನು, ಸತ್ತೋಗು ನೀನು, ನಿಮ್ಮ ಕುಲದವರೆಲ್ಲ ನಾಚ ಆಗಲಿ ಚಾಪ ಕೊಟ್ಲು. ಆ ಸಿಡಿತವನ್ನು ಸ್ವೀಕಾರ ಮಾಡಿದ. ಇನ್ನೊಬ್ಬಳದು ಗುಟ್ಟಿತ್ತು, ಅಯ್ಯೋ ಕರ್ಣನ ಕೊಟ್ಬಿಡಿ, ಅವನು ನನ್ನ ಮಗ ಅಂತಂದವಳು. ಒಂದು ಕುಲದ ಇಬ್ಬರು ಹೆಣ್ಣು ಮಕ್ಕಳ ಸಿಡಿತ. ನಾನು ಸ್ತ್ರೀ ಪರ್ವದ ಲೇಖನ ಬರೆಯುವಾಗ ಗರತಿಯರ ಸಿಡಿತ ಸ್ತ್ರೀ ಪರ್ವ ಅಂತ ಹಾಕಿದ್ದೆ. ಎಂಥ ವಿಚಿತ್ರವಾದ. ಇಬ್ಬರಿಗೂ 85, 90. ಇದು ಬಹಳ ದೊಡ್ಡವರು ಅವರು. 85, 90ರಲ್ಲಿ ಮನೆತನದ ಪ್ರತಿಷ್ಠಿತ ಮನೆತನದ ಇಬ್ಬರು ಸೊಸೆಯಂದರು ಎಂಥ ಪರಿ ಗುಟ್ಟನ್ನು ಇಟ್ಕೊಂಡಿದ್ರು. ಸುಮ್ಮನೆ ಇದನ್ನ ನಾನು ಉಪನ್ಯಾಸದಲ್ಲಿ ಹೇಳೋದಕ್ಕಿಂತ ಉಪನ್ಯಾಸದಲ್ಲಿ ಹೇಳಿದ್ಮೇಲೆ ಯೋಚನೆ ಮಾಡಿ, ಎಂಥ ಭಯಂಕರ ಅದು. ಎದೆ ಎತ್ತರಕ್ಕೆ 70 ವರ್ಷದ ಮಕ್ಕಳೆಲ್ಲ ಇದ್ದಾರೆ. 70 ವಯಸ್ಸಿನ ಮಕ್ಕಳು, 72 ವಯಸ್ಸಿನ ಮಗ ಧರ್ಮರಾಜ. ಅವನ ಎದುರುಗಡೆ ಅವಳು ಹೇಳ್ತಾಳೆ, ಅಯ್ಯೋ ನಿಮ್ಮ ಅಣ್ಣನ ನಿಮ್ಮ ಕೈಯಾರೆ ಸಾಯಿಸ್ಬಿಟ್ನಪ್ಪ, ಅವನ ನನ್ನ ಮಗ ಅಂತ ಹೇಳ್ತಾಳೆ. ಅತ್ಯಂತ ಉಪಕಾರ ಮಾಡಿದವರು. ಅದು ಹೀಗೆ ನಿಮ್ಮ ಇಡೀ ಕುಲ ಹೊಡೆದಾಡ್ಕೊಂಡು ಸತ್ತ ಹೋಗಲಿ ಎಂದು ತನ್ನ ಇಡೀ ವ್ರತವನ್ನು ಬಿಟ್ಟು ತನ್ನ ಕಡಗಣ್ಣಿನಲ್ಲಿ ನೋಡಿ ಧರ್ಮರಾಜನ ಉಗುರು ಸುಟ್ಟೋಗ ಹಾಗೆ ಮಾಡಿದ್ಲು. ಎಂತೆಂಥ ಸಿಡಿತ ಸ್ತ್ರೀ ಪರ್ವ ಅದು. ಈ ಬೇರೆ ಬೇರೆ ಸಂಸ್ಕೃತಿಗಳ ಜೊತೆಗೆ ಸಂಘರ್ಷ ಆಗಿ ಹೊಸ ಸಂಸ್ಕೃತಿ ಬರುತ್ತಲ್ಲ, ಅದಕ್ಕೊಂದು ಪರಿಭಾಷೆ ಇದೆ. ಇಕಾಲಜಿಯಲ್ಲಿ, ಆಮೇಲೆ ಆರ್ಕಿಯಾಲಜಿಯಲ್ಲಿ ಮೆಲ್ಟಿಂಗ್ ಪಾಟ್ ಅಂತ. ಮೆಲ್ಟಿಂಗ್ ಪಾಟ್ ಅಂತಂದರೆ ಕುದಿಯುವ ಹಂಡೆ. ಹೊಸ ಸಂಸ್ಕೃತಿ ಬರುವಾಗ ಎಂಥ ಕುದಿತಗಳು ನಡೀತಾ ಇರುತ್ತೆ. ಒಂದು ಸಂಸ್ಕೃತಿ ಇನ್ನೊಂದು ಬದಲಾಗಬೇಕಾದ್ರೆ ಏನು ಇದಾಗ್ತಾ ಇರುತ್ತೆ. ಅದು ಅದರದ್ದೇ ಪರಿಭಾಷೆ. ಇದಲ್ಲ ಕೆಮಿಸ್ಟ್ರಿ ಅದ್ದೋ ಬೇರೆ ಯಾವುದೋ ಪರಿಭಾಷೆ ಅಲ್ಲ. ಇದು ಸಾಂಸ್ಕೃತಿಕ ಒಂದು ಆಘಾತಗಳಾಗುವಾಗ ಈ ಪದವನ್ನು ಬಳಸ್ತಾರೆ, ಮೆಲ್ಟಿಂಗ್ ಪಾಟ್ ಅಂತ. ಈ ಸ್ತ್ರೀ ಪರ್ವದ ಕುರುಕ್ಷೇತ್ರ ಅದೊಂದು ಮೆಲ್ಟಿಂಗ್ ಪಾಟ್. ಅದು ಎಂತಹ ಗುಟ್ಟು ಪಾಟ್ ಅಂತ ಸ್ಫೋಟ ಆಗತ್ತೆ ಇದರಲ್ಲಿ. ಅದೆಲ್ಲವನ್ನು ಶಾಂತವಾಗಿ ತಡ್ಕೊಂಡ. ಅವನು ಕೇಳ್ಕೊಳ್ತಾ ಇರೋದ ಈ ಮಾತು, ಶಮ ಪ್ರಾಪ್ತಿಂ ಪ್ರವೃಣೆ ಚಾಪಿ ದೇವಿ. ಏನೇ ಬಂದರೂ ಶಾಂತವಾಗಿರ್ಬೇಕು ಅಂತ. ಈಗಾಗಲೇ ಇದ್ದಾನೆ, ಅದನ್ನು ಕೊಡುವವರಿಗೆ ಇರಲಿಲ್ಲ. ಅವಳು ಸತಿಯಾದಾಗ ದಾಕ್ಷಾಯಿಣಿ ಅಂತ ನನ್ನ ಗಂಡ ಕರೆಯುವಾಗ ಮುಖ ಸೊಟ್ಟಗಾಗತ್ತೆ ಅಂತ ಆತ್ಮಹತ್ಯೆ ಮಾಡ್ಕೊಂಡ್ಬಿಟ್ಲು ಅವಳು.
ನನ್ನ ಹೆಂಡತಿಗೆ ಹೀಗೆ ಮಾಡಿದ್ರ ಅಂತ ವೀರಭದ್ರನನ್ನು ಸೃಷ್ಟಿ ಮಾಡಿಬಿಟ್ಟ. ಈ ರೀತಿ ತನ್ನ ಕೈಯಲ್ಲಿ ತಾನಿರದ ಸದಾಶಿವ ಮತ್ತು ಪಾರ್ವತಿ ಇವನಿಗೇನು ಶಮಪ್ರಾಪ್ತಿ, ಅದಕ್ಕೆ ಮೋಹ ಅಂತ ಹೇಳಿತ್ತು. ಅವರನ್ನು ನಾವು ಕೀಳುಗೆಳಿತಾ ಇಲ್ಲ, ಇದನ್ನು ಗಮನಿಸ್ಕೊಳ್ಳಿ. ಇದ್ದದ್ದನ್ನು ಪುರಾಣದಲ್ಲಿ ಏನಿದೆ ಅದನ್ನು ನೋಡಿಬಿಟ್ಟು ಇದನ್ನು ಹೊರೆ ಹಚ್ಚುತ್ತಾ ಇದ್ದೀವಿ. ಅದಕ್ಕೆ ಆಚಾರ್ಯರು ಹೇಳಿದ್ದು ಇದು ಮೋಹಪ್ಪ ಅಂತ. ಉಮಾ ಏವಂ ಭವಿಷ್ಯತ್ಯಮರ ಪ್ರಭಾವ ನಾಹಂ ರುಚಾ ಜಾತು ವದೇ ಕದಾಚಿತ್ ಭಾರ್ಯಾತ ಹತ್ರಾಣಿ ಚ ಷೋಡಶೈವ ತಾಸು ಪ್ರಿಯತ್ವಂಚ ತಥಾಕ್ಷಯತ್ವಂ. ಹಾಗೆ ಆಗಲಿ. ನಾಹಂ ರುಚಾ ಜಾತು ವದೇ, ನಾನು ವ್ಯರ್ಥವಾದದ್ದನ್ನು ಹೇಳುವುದಿಲ್ಲ. ನಿನಗೆ 16,100 ಮಂದಿ ಹೆಂಡತಿಯ 108 ಮಂದಿ ಹೆಂಡತಿಯರಾಗಲಿ. ಯಾವಾಗ ವರ ಕೊಡೋದವಳು? ಯಾವಾಗ ವರ ಕೊಡೋದು? 68, 69ನೇ ವಯಸ್ಸಿನಲ್ಲಿ. ಅಷ್ಟೊತ್ತಿಗೆ 40ನೇ ವಯಸ್ಸಲ್ಲೇ ಆಗೋಗಿದೆ ಇವನಿಗೆ. ಪ್ರೀತಿಂ ಚಾಗ್ರ್ಯಾಂ ಬಾಂಧವಾನಾಂ ಪ್ರಸಾದಂ ದದಾಮಿತೆ ವಪುಚಕ್ಕಾಮ್ಯತಾಂಚ ಭವಂತ ನಿತ್ಯಮತಿಥೀನಾಂ ಬಹೂನಿ ಗೃಹೇ ಚ ತುಭ್ಯಂ ಪ್ರೀತಿ ಮತಾಂ ಚತಾನಿ. ಉತ್ಕಟವಾದ ಪ್ರೀತಿ ಬಾಂಧವರಲ್ಲಿ ಬರಲಿ ನಿನಗೆ. ಮಂತ ದೇವರಿಗೆ ಯೋಗ್ಯತೆಗಿಂತ ಅತಿರಿಕ್ತವಾದ ಪ್ರೀತಿ ಬರಲ್ಲ, ಯೋಗ್ಯತೆಗಿಂತ ಅತಿರಿಕ್ತವಾದ ದ್ವೇಷವೂ ಬರಲ್ಲ. ಅದರಿಂದಾಗೆ ಇದನ್ನು ಮೋಹ ಅಂತ ಹೇಳಿದ್ದು. ಭವಂತ ನಿತ್ಯಂ ಅತಿಥೀನಾಂ ಬಹೂನಿ, ಸಾವಿರಾರು ಅತಿಥಿಗಳು ಬರಲಿ. ಗೃಹಸ್ಥಾಶ್ರಮದ ಸೌಭಾಗ್ಯ ಸೌಖ್ಯಗಳೇನು, ಕರ್ತವ್ಯ ಏನು? ಅತಿಥಿ ಪೂಜೆ. ಗೃಹಸ್ಥಾಶ್ರಮದ ದೊಡ್ಡ ಕರ್ತವ್ಯ. ಏನು ಮಾಡ್ತಿರೋ ಬಿಡ್ತಿರೋ, ಬಂದ ಅತಿಥಿಗಳನ್ನು 1, 2, 4 ಒಳ್ಳೆ ಮಾತಾಡಿ ಕಳಿಸ್ಲಿಕ್ಕೇನು, ಏನು ಯಾರ ಅನ್ನಕ್ಕೆ ಯಾರೂ ಕಾರಣ ಅಲ್ಲ. ನಾವಲ್ಲಿ ಅನ್ನದ ಮೂಲಕವೋ ಹಾಲಿನ ಮೂಲಕವೋ ಕೊಡೋದು ಪ್ರೀತಿಯನ್ನಷ್ಟೇ ವಿನಃ ಬೇರೆ ಅಲ್ಲ. ಅದರಿಂದಾಗಿ ಅತಿಥಿ ಸತ್ಕಾರ ಅನ್ನೋದೇನಿದೆ ಅದು ಗೃಹಸ್ಥಾಶ್ರಮದ ಸೌಭಾಗ್ಯ ಅಥವಾ ಕರ್ತವ್ಯ ಎರಡೂ ಕೂಡ. ಅದು ನಿನಗಿರಲಿ ಅಂತ ಆಶೀರ್ವಾದ ಮಾಡುತ್ತಂತೆ. ಏವಂ ದತ್ವಾ ವರಾನ್ ದೇವೋ ಮಮ ದೇವಿ ಚ ಭಾರತ ಅಂತರ್ಹಿತ ಕ್ಷಣೇ ತಸ್ಮಿನ್ ಸಗಣೋ ಮಾಂ ವಿಸೃಜ್ಯ ಚ. ಆಮೇಲೆ ನಾನೇನು ಮಾಡಿದೆ, ಈ ರೀತಿ ವರವನ್ನು ಕೇಳಿಕೊಂಡ ಮೇಲೆ ಅವನು ಕಣ್ಮರೆಯಾದ. ಆಗ ಉಪಮನ್ಯುವಿಗೆ ಎಲ್ಲವನ್ನೂ ಹೇಳಿದೆ. ಉಪಮನ್ಯು ನನಗೆ ನುಡಿದ. ನೋಡಿ, ನಿಮಗೆ ಕೃಷ್ಣನ ಬಗ್ಗೆ ರಿಸರ್ಚ್ ಬರೆಯುವವರು, ರಿಸರ್ಚ್ ಲೇಖನ ಬರೆಯುವವರು ಕೃಷ್ಣ, ಅದು ಸಮೇತನಹಳ್ಳಿ ರಾಮರಾಯರು ಸ್ವಲ್ಪ ರಿಸರ್ಚ್ ಮಾಡಿ ಬರೆದ್ರು ಕೃಷ್ಣನ ಬಗ್ಗೆ. ನೀವು ಯಾವುದೇ ಲೇಖನಗಳನ್ನು ನೋಡಿದ್ರೆ ಕೃಷ್ಣನ ಬಗ್ಗೆ, ಅವನು ಉಪಮನ್ಯುವಿನ ಶಿಷ್ಯ, ಘೋರ ಆಂಗಿರಸರ ಶಿಷ್ಯ. ಯಾಕೆ ಘೋರ ಆಂಗಿರಸರ ಶಿಷ್ಯ ಅಂತ ಛಂದೋಗೋಪನಿಷತ್ತಿನಲ್ಲಿ ಹೇಳಿದೆ, ಉಪಮನ್ಯುವಿನ ಶಿಷ್ಯ ಅಂತ ಮಹಾಭಾರತದಲ್ಲಿ ಹೇಳಿದೆ. ಇಲ್ಲಿ ಹೇಳ್ತಾರೆ ಅವನಿಂದ ಶಿವಸಹಸ್ರನಾಮವನ್ನು ಪಡೆದ ಅಂತ ಇಲ್ಲಿ ನಿರೂಪಣೆ ಮಾಡ್ತಾರೆ. ಇದೇ ಇವರು ಗರ್ಗಾಚಾರ್ಯರು ನಾಮಕರಣ ಮಾಡಿದ್ರು. ಆಮೇಲೆ ದಿವಸ ಒಂದಕ್ಕೆ ಸಾಂದೀಪಿನಿ ಋಷಿಗಳು ಒಂದು ವಿದ್ಯೆಯನ್ನು ಕಲಿಸ್ತಾ ಇದ್ರು. ಇದನ್ನೊಪ್ಪಲ್ಲ. ಅವರಿಗೆ ಏನಾದರೂ ಮಾಡಿ ಕೃಷ್ಣನನ್ನು ಕೆಳಗಡೆ ಮಾಡಬೇಕು ಅಂತ ಹಂಗೆ ರಿಸರ್ಚ್ ಮಾಡಿದ್ರೆ ಏನು ಬೇಕಾದ್ರೆ ಮಾಡ್ಬೋದು. ವಾಸುದೇವಸ್ಯ ಮಹಿಮಾ ಭಾರತೆ ನಿರ್ಣಯೋದಿತ ಅಂತನ್ನುವ ಉಪಕ್ರಮವನ್ನು ನೋಡಿ, ಕೃಷ್ಣೋ ಯಜ್ಞೈರಿಜ್ಯತೆ ವೀತಮೋಹೈ ಅನ್ನುವ ಉಪಸಂಹಾರ ಹೇಳಿದರೆ ಕನ್ಕ್ಲೂಷನ್ ಅನ್ನು ನೋಡಿ. ಆಮೇಲೆ ನಡುವೆ ರೀಇಟರೇಷನ್, ಕೃಷ್ಣನ ಸರ್ವೋತ್ತಮತ್ವವನ್ನು ನೋಡಿ. ಉಪಕ್ರಮ ಉಪಸಂಹಾರವು ಅಭ್ಯಾಸ, ಅಪೂರ್ವತ, ಫಲ ಏನು, ಅರ್ಥವಾದ ಏನು, ಈ ಒಂದು ಟೆಕ್ನಿಕ್, ಒಂದು ವಿಷಯವನ್ನು ಅರ್ಥ ಮಾಡಿಕೊಳ್ಳುವ ಈ ಟೆಕ್ನಿಕ್ಕನ್ನು ನೋಡಿ. ಈ ಟೆಕ್ನಿಕ್ ಅಂದರೆ
ಇದು ದಿಸ್ ಈ ಅಂದರೆ ಎಲೆಕ್ಟ್ರಾನಿಕ್ ಅಂತ ಹೊಟ್ಟೋಗುತ್ತೆ ಇವಾಗ. ಇದೊಂದು ಭಾರಿ ಪ್ರಾಬ್ಲಮ್. ಈ ಒಂದು ಮೆಥಡನ್ನು ಬಳಸಿ ನೀವು ಮಹಾಭಾರತದ ತಾತ್ಪರ್ಯ ಏನು ಅಂತ ವಿಚಾರ ಮಾಡಿದ್ರೆ ನೀವು ತಾತ್ಪರ್ಯ ನಿರ್ಣಯದ ರೀತಿಗೆ ಬರಬೇಕಾಗತ್ತೆ. ಹೀಗೆ ಅವನೇನು ಮಾಡಿದ, ಉಪಮನ್ಯು ಹತ್ತಿರ ಬಂದು ಎಲ್ಲವನ್ನ ಹೇಳಿದ. ಆಗ ಉಪಮನ್ಯು ಸದಾಶಿವನಿಗೆ ನಮಸ್ಕಾರ ಮಾಡಿ ಕೃಷ್ಣನಿಗೆ ಉಪದೇಶ ಮಾಡಿದ. ಕೃಷ್ಣನಿಗೆ ಉಪದೇಶ ಮಾಡಿದ. ಏನು ಮಾಡಿದ? ಸುಪ್ರಸಾದವರೋ ಲೋಕೆ ನಾಸ್ತಿ ಶರ್ವತಮೋರಿಹನ್. ಶರ್ವನಿಗೆ ಸಮನಾದವನೇ ಇಲ್ಲ. ಶರ್ವ ಅಂದರೆ ರುದ್ರ. ಯಾಕೆ ಶರ್ವ? ಶೃಣಾತಿ ಇತಿ ಶರ್ವ, ಹಿಂಸೆ ಮಾಡುವವನು, ಶ್ರೂ ಹಿಂಸಾಯಾಮ್ ಅಂತ. ಆ ಸದಾಶಿವ ಇದ್ದಾನಲ್ಲ, ಅತ್ಯಂತ ವಿರುದ್ಧವಾದ ಗುಣದವ. ಸುಪ್ರಸಾದವರೋ ಲೋಕೆ, ಪ್ರೀತಿಸುವುದರಲ್ಲಿ ಮಿಗಿಲು. ಸುಪ್ರಸಾದ ವರಹ, ಬೇಗ ವರ ನೀಡುವುದರಲ್ಲಿ, ಬಹಳ ಬೇಗ ನಿಮ್ಮನ್ನು ಪ್ರೀತಿಸುವುದರಲ್ಲಿ ಮಿಗಿಲಾದವನು ಶರ್ವ, ಹಿಂಸೆ ಮಾಡುವನು. ವಿರುದ್ಧವಾದ ಗುಣ. ದೇವತೆಗಳದ್ದು ಹಾಗಿರಬಾರದು ಅಂತಿಲ್ಲ. ಇನ್ನು ನಮ್ಮ ದಿಲೀಪ ರತ್ನಾಕರರ ಪ್ರಶ್ನೆ, ಉಪಮನ್ಯು ಯಾರು ಅಂತಾನೆ ಹೇಳಲಿಲ್ಲ ಅಂತ. ಆದಿಪರ್ವದಲ್ಲಿ ಈ ಉಪಮನ್ಯುವಿನ ಬಗ್ಗೆ ಬರುತ್ತೆ. ಮತ್ತೆ ನಿಮಗೆ ಈ ಉಪಮನ್ಯುವಿನ ಕಥೆ ಎಲ್ಲಿ ಬರುತ್ತೆ ಗೊತ್ತಾ? ಮುಂದೆ ಒಂದು ಕಡೆ ಸಂಕ್ಷಿಪ್ತವಾಗಿ ಬರುತ್ತೆ. ಆ ಆದಿಪರ್ವದ ಕಥೆಯನ್ನು ನಿಮಗೆ ಹೇಳಿ ಉಪಮನ್ಯುವಿನ ಬಗ್ಗೆ ಮತ್ತೆ ನಾಳೆ ಮುಂದುವರಿಸ್ತೇನೆ. ಇವತ್ತು ಈ ಚಿಂತನೆಯನ್ನು ದೇವರಲ್ಲಿ ಸಮರ್ಪಣೆ ಮಾಡೋಣ. ಕೃಷ್ಣಾರ್ಪಣಮಸ್ತು.